ನಾವು ಮತ್ತು ಸಂಗ್ರೇಶ್ ಸಾಹೇಬರು ಭಾಳ ಅನ್ಯೋನ್ಯವಾಗಿ ಗೆಳೆತನ ನಮ್ಮದು ಅವ್ರದ್ದು. ನಮಗೆ 93ರಿಂದನೇ ಅವ್ರ ಪರಿಚಯ. 93ರೊಳಗೆ ನಾವು ಮತ್ತು ಸಂಗ್ರೇಶ್ ಸಾಹೇಬರು ನ್ಯಾಯಾಧೀಶರಾಗಿ ಸೆಲೆಕ್ಟ್ ಆದ್ವಿ. ಕರ್ನಾಟಕ ಹೈಕೋರ್ಟ್ನವರು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದರು. ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು 29 ಜನರನ್ನು ಸೆಲೆಕ್ಟ್ ಮಾಡಿದರು. ಅದರಲ್ಲಿ ನಾವು ಮತ್ತು ಸಂಗ್ರೇಶ್ ಸಾಹೇಬರು ಅಲ್ಲಿಂದ ಅವರ ಒಡನಾಟ ಸ್ಟಾರ್ಟ್ ಆಯಿತು. ನಾವು ಅಲ್ಲಿಂದನೇ ಆತ್ಮೀಯ ಸ್ನೇಹಿತರಾದ್ವಿ. ಅಲ್ಲಿ ನಾವು ನ್ಯಾಯಾಧೀಶರಾಗಿ ಬಂದಮೇಲೆ ನಮಗೆ ಪೋಸ್ಟಿಂಗ್ ಕೊಡೋಕ್ಕಂತ ಮೊದಲನೇ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಟ್ರೈನಿಂಗ್ ಹಾಕಿದ್ರು ಇಲ್ಲಿ ಕಾವೇರಿ ಗೆಸ್ಟ್ ಹೌಸ್ಗೆ. ಆ ಕಾವೇರಿ ಗೆಸ್ಟ್ ಹೌಸ್ನಾಗೆ ನಾವು ಅವರು ಕುಡ್ಕೊಂಡು 1.5 ತಿಂಗಳಿದ್ವಿ. ಆ ಸಮಯದಲ್ಲಿ ಅವ್ರದ್ದು ನಮ್ಮದು ಒಡನಾಟ ಜಾಸ್ತಿ ಆಯ್ತು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು ಮತ್ತು ಸಂಗ್ರೇಶ್ ಸಾಹೇಬರು ಉತ್ತರ ಕರ್ನಾಟಕದವರು. ಹಾಗಾಗಿ ನಮ್ಮ ಒಂದು ಗೆಳೆತನ ಅಲ್ಲಿಂದನೇ ಪ್ರಾರಂಭ ಆಯಿತು. ಅವರು ಭಾಳ ಕೇಳ್ಪಟ್ಟೆ ಒಳ್ಳೆಯ ಮೊದಲಿಂದನೂ ಕೂಡ ಸಾಹಸ ಮಾಡ್ಕೊಂಡು ಅವರು BA LLB ಮುಗಿಸ್ಕೊಂಡು ನಂತರ ಅವರು ಕೇವಲ 29ನೇ ವಯಸ್ಸಿಗೆ ಅವರು ಜಡ್ಜ್ ಆದರು. ನಾವು ಜಡ್ಜ್ ಆದಾಗ 34 ವರ್ಷ ಆಗಿತ್ತು. ಆದರೆ ಅವರು ಪ್ರಥಮ ಬಾರಿಗೇ ಅವರು ಕರ್ನಾಟಕ ರಾಜ್ಯದ ನ್ಯಾಯಾಧೀಶರಾಗಿ ಪಾಸ್ ಆದರು, ಅವರು ಸೆಲೆಕ್ಟ್ ಆದರು. ಅವರು ಅದು ಹೆಮ್ಮೆಯ ವಿಷಯ. ಇನ್ನೊಂದು ಅಷ್ಟೇ ಅಲ್ಲ, ಅವರು 31 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ನ್ಯಾಯಾಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾವು 28 ವರ್ಷ ಸೇವೆ ಸಲ್ಲಿಸಿದ್ವಿ. ಆದರೆ ಅವರು 31 ವರ್ಷ ಸೇವೆಯನ್ನು ಸಲ್ಲಿಸಿದ್ರು. ಅವರು ಒಡನಾಟ ಎಲ್ಲರೂ ಕೂಡ ಒಳ್ಳೆಯ ಚೆನ್ನಾಗಿ ಬಾಂಧವ್ಯವನ್ನು ಇಟ್ಕೊಂಡು ಬಂದಂಥವ್ರು. ಅವರು ಎಲ್ಲ ಸ್ನೇಹಿತರು ಕೂಡ ಒಂದು ಒಳ್ಳೆಯ ಸ್ನೇಹವನ್ನು ಬೆಳೆಸ್ಕೊಂಡು ಬಂದಂಥವ್ರು. ನಾನು ಕೇಳ್ಪಟ್ಟೆ ಅವರು BAದಲ್ಲಿ ಇಂಗ್ಲೀಷ್ ಮೇಜರು, ಮೈನರು ಜಾಗ್ರಫಿ ಮತ್ತು ಅಪ್ಲೈಡ್ ಸ್ಟ್ಯಾಟಿಸ್ಟಿಕಲ್ ಸೈನ್ಸ್. ಅವರು ನಾನು ಹಿರೇಕೆರೆ ತಾಲೂಕು ನಮ್ಮದು, ಅವ್ರದ್ದು ಸವದತ್ತಿ ತಾಲೂಕು. ಹೆಚ್ಚಾಗಿ ನಮ್ಮ ಕರ್ನಾಟಕ ಕಾಲೇಜಿನಾಗ ನಮ್ಮ ಕಾಲಕ್ಕೆ ಒಂದು 7-8 ಜಿಲ್ಲಾದಿಂದ ಬರ್ತಿದ್ರು ಎಲ್ಲ ಓದೋಕ್ಕೆ ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ನಮ್ಮ ಹಿರೇಕೆರೆ ತಾಲೂಕಿನವರು ಇವರ ಸ್ನೇಹಿತರಾಗಿದ್ದರು. ಅಷ್ಟೇ ಅಲ್ಲ, ಸಹಪಾಠಿಗಳಾಗಿದ್ದರು ಕಾಲೇಜಿನಲ್ಲಿ BAದಲ್ಲಿ. ಅವಾಗ ರುದ್ರಗೌಡ ಅಂತ ಒಬ್ಬರಿದ್ದರು, ಇನ್ನೊಬ್ಬರ ಹೆಸರು ಏನೈತೆ, ಅವರು ಇವ್ರ ಜೊತೆಗೆ ಇದ್ದರು. ಮತ್ತು ಇನ್ನೊಬ್ಬರು ನಮ್ಮ ಹೊಸಗೌಡ್ರಂತನ ನಮ್ಮ ಡಿಸ್ಟೆಂಟ್ ರಿಲೇಟಿವ್ ಆಗಬೇಕು. ಇವ್ರ ಕ್ಲಾಸ್ಮೇಟು, ಇವ್ರು ಇಂಗ್ಲೀಷ್ ಮೇಜರು. ಇವ್ರು ಇಂಗ್ಲೀಷ್ ಮೇಜರ್ನಲ್ಲಿ ಓದ್ತಾ ಇದ್ದರೆ ಸ್ವಲ್ಪ ಇಂಗ್ಲೀಷ್, ಯಾಕಂದ್ರೆ ಕರ್ನಾಟಕದವರಿಗೆ ಅಂದ್ರೆ ನಮ್ಮದೆಲ್ಲ ಮಾತೃಭಾಷೆ ಕನ್ನಡ. ಮತ್ತು ನಾವು ಇವರು ಕೂಡ ಹೈಸ್ಕೂಲ್ವರೆಗೆ SLCವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥವ್ರು. ಹಾಗೆ DV ಗುಂಡಪ್ಪನವ್ರು ಹೇಳ್ತಾರಲ್ಲ, ಕೊಬ್ಬರಿಗೆ ಸಲ್ಲಿಸಬೇಕಾದ ಗಮನವನ್ನು ಕರೆಕ್ಟಾಗಿ ಸಲ್ಲಿಸಬೇಕಾಯ್ತು ಅಂತ, ಜ್ಞಾನಕ್ಕೆ ಕೊಡಬೇಕಾದ ಮಹತ್ವವನ್ನು ಜ್ಞಾನದ ಹೊದಿಕೆ ಕೊಡಬೇಕಾಯ್ತು ಅಂತ. ಹಂಗೆ ನಾವು ಇಂಗ್ಲೀಷ್ ತೊಗೊಂಡಾಗ ಅದು ಕಬ್ಬಿಣದ ಕಡಲೆಯಾಗಿರ್ತಿತ್ತು. ಆದರೆ ನಮ್ಮ ಸಂಗ್ರೇಶ್ ಇವರು ಆ ರೀತಿ ಮಾಡಿಕೊಳ್ಳಿಲ್ಲ. ಅದ್ರ ಜೊತೆಗೆ ಅವರು BAದಲ್ಲಿ ಇಂಗ್ಲೀಷ್ ತೊಗೊಂಡು ಮೇಜರ್ ತೊಗೊಂಡು ಅದರಲ್ಲಿ ನಾನು ಪ್ರಾವೀಣ್ಯತೆಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಅವರು BAದಲ್ಲಿ ಟ್ಯೂಷನ್ ಹೋಗ್ತಿದ್ರು. ಅವರು ಆ ಲೈನ್ ಬಜಾರ್ ಹತ್ರ ಬುಸಪ್ಪ ಸರ್ಕಲ್ ಅಂತ ಐತಿ, 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ರು. ಅವ್ರ ಜೊತೆಗೆ ಗೊತ್ತಿದ್ದಂಥ ನಮ್ಮ ತಾಲೂಕಿನವರಾದಂಥ ರುದ್ರಗೌಡರು ಇನ್ನೊಬ್ಬರು ಕುಡ್ಕೊಂಡು ಹೋಗಿ ಟ್ಯೂಷನ್ ಮಾಡಿ BA ಕಲ್ತವ್ರು. BA ಲಿಟ್ರೇಚರ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಅವರು BA ಪಾಸ್ ಆದರು. ಆದರೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂತು. ಅವ್ರಿಗೆ ಭಾಳ ಬೇಜಾರಾಯ್ತು. ಅವ್ರು ಯಾಕಂದರೆ ಇಂಗ್ಲೀಷ್ನಲ್ಲಿ MA ಮಾಡಿ ಲೆಕ್ಚರ್ ಆಗ್ಬೇಕು ಅನ್ನೋದಿತ್ತು. ಆದರೆ ಆಗಲಿಲ್ಲ. ಆದರೆ ಏನು ಮಾಡ್ತೀರಿ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನಂಗೆ ಅವ್ರು LLB ಹಚ್ಚಿದ್ರು. LLB ಹಚ್ಚಿದ ಮೇಲೆ 3 ವರ್ಷದೊಳಗೆ ಅವ್ರು LLB ಮುಗಿಸಿದ್ರು. ಅವರು ಹೆಚ್ಚಾಗಿ ನಾವು ನೋಡಿದ್ದೀವಿ LLB 3 ವರ್ಷನೇ ಮುಗಿಸೋದು ಭಾಳ ಕಡಿಮೆ. ಎಷ್ಟೋ ಜನ ನಿಮಗೆ ಗೊತ್ತಾಯ್ತೋ ನಿಲ್ಲೋ, ಇಲ್ಲಿ ಹೇಳ್ತೀನಿ, 9 ವರ್ಷ 10 ವರ್ಷ ತೊಗೊಂಡು ಇದಾಗಿದ್ದಾರೆ. ಅದಿರಲಿ. ಆದರೆ ನಮ್ಮ ಸಂಗ್ರೇಶಿಯವರು 3 ವರ್ಷಕ್ಕೆ LLB ಮುಗಿಸಿ 88ರೊಳಗೆ ಅವರು ಸವದತ್ತಿಯಲ್ಲಿ ವಕೀಲಿಕೆ ವೃತ್ತಿಯನ್ನು ಪ್ರಾರಂಭಿಸಿದರು. ಅಲ್ಲಿ ಕಿತ್ತೂರು ಅಂತ ಒಬ್ಬರು ವಕೀಲರು ಅದಾರೆ, ಸೀನಿಯರ್ ಅಡ್ವೊಕೇಟು. ಅವರ ಜೂನಿಯರಾಗಿ ಅವರು ವಕೀಲಿಕೆ ವೃತ್ತಿ ಪ್ರಾರಂಭಿಸಿದರು. ಎಕ್ಸಾಮ್ ಬರೆದಿವಿ ನಾವು 93ರಲ್ಲಿ. ಒಟ್ಟು 32 ಜನ ಸೆಲೆಕ್ಟ್ ಆದ್ರೆ ಆ ಟೈಮ್ನಾಗೆ. ಎಲ್ಲ ಹೈಕೋರ್ಟ್ ಜಡ್ಜಸ್ ಇಂಟರ್ವ್ಯೂ ಮಾಡಿದ್ದದು. ಆಗಿನ ಯಾವುದೂ ಒಂದು ವಸೂಲಿ ಇದು ಏನಿರಲಿಲ್ಲ, ಯಾವಾಗೂ ಇರೋದಿಲ್ಲ ನ್ಯಾಯಾಂಗದೊಳಗೆ. ಅವರು ಎಲ್ಲ ಮೆರಿಟ್ ಮೇಲೇ ಅವ್ರ ಮಾರ್ಕ್ಸು ಕೂಡ ಭಾಳ ಚೆನ್ನಾಗಿ ತೊಗೊಂಡಿದ್ರು ಮತ್ತು ಇಂಟರ್ವ್ಯೂ ಕೂಡ ಯಶಸ್ವಿಯಾಗಿ ನೆರವೇರಿಸಿದರು. ಹಾಗಾಗಿ 32 ಜನ 93ರೊಳಗೆ ನ್ಯಾಯಾಧೀಶರ ಪಟ್ಟಿ ಬಿಡುಗಡೆ ಮಾಡಿದರು. ಆ ಪಟ್ಟಿಯಲ್ಲಿ ನಾನು ಇದ್ದೆ, ನಮ್ಮ ಸಂಗ್ರೇಶ್ ಸಾಹೇಬರು ಕೂಡ ಇದ್ದರು ಅದರಲ್ಲಿ. ಅವರು ಬೆಳಗಾವಿ ಜಿಲ್ಲಾದವ್ರಾಗ 3 ಜನ ಇದ್ದರು ಅವರು. ಆ ರೀತಿಯಾಗಿ ಅವರು ನ್ಯಾಯಾಧೀಶರಾಗಿ ಮೇಲೆ ಟ್ರೈನಿಂಗ್ ಕೊಡ್ತಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದವರು. ಆ ಟ್ರೈನಿಂಗ್ ಕೊಟ್ಟಾಗ 1.5 ತಿಂಗಳು ನಾವು ಅವರು ಕುಡ್ಕೊಂಡು ಈ ಕಾವೇರಿ ಗೆಸ್ಟ್ ಹೌಸ್ನಾಗಿದ್ವಿ. ಅಲ್ಲಿಂದ ನಮ್ಮ ಒಡನಾಟ.
ಅವ್ರನ್ನ ಅವತ್ತಿಂದ ನಾನು ನೋಡ್ತಾ ಇದ್ದೆ. ಅವರಲ್ಲಿ ಮೊದಲಿಂದನೂ ಒಂದು ಸಹೃದಯ ಗುಣತ್ವ ಮತ್ತು ಎಲ್ಲರೂ ಕೂಡ ಒಡನಾಟ ಜಾಸ್ತಿ. ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಗುಣ ಆಯ್ತು ಅವರಲ್ಲಿ. ಇದ್ರ ಮೇಲೆ ನಮ್ಮ ಒಡನಾಟ ಭಾಳ ಬೆಳೀತಾ ಹೋಯ್ತು. ಮುಂದೆ ನನಗೆ ಬೀದರಿ ಪೋಸ್ಟಿಂಗ್ ಆಯ್ತು, ಅವರಿಗೆ ಬಂಟ್ವಾಳಕ್ಕೆ ಪೋಸ್ಟಿಂಗ್ ಆಯ್ತು. ನಂತರ ಅವರು ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಮತ್ತೆ ಜೇವರ್ಗಿಗೆ ಟ್ರಾನ್ಸ್ಫರ್ ಆಯ್ತು ಒಂದು 6 ತಿಂಗಳಲ್ಲಿ. ನಾನು ಆ ಟೈಮ್ನಲ್ಲಿ ಬೀದರ್ನಾಗಿದ್ದೆ. ಬೀದರು ಮತ್ತು ಜೇವರ್ಗಿ ಹತ್ತಿರ ಆಗಿರೋದರಿಂದ ಇನ್ನೂ ಹೆಚ್ಚಿನ ಒಂದು ಒಡನಾಟ ನಮ್ಮವ್ರ ನಡೀತು. ಮುಂದೆ ಅವರು ಸಿವಿಲ್ ಜಡ್ಜ್ ಅಂತ ಈಗ ಮುನ್ಸಿಪಲ್ ಮುಂದೆ ಡೆಸಿಗ್ನೇಷನ್ ಚೇಂಜ್ ಮಾಡಿ ಸಿವಿಲ್ ಜಡ್ಜ್ ಅನ್ನಕತ್ತಿದ್ರು. ಅದಕ್ಕೆ ಅವರು ಸಿವಿಲ್ ಜಡ್ಜಾಗಿ ಕೆಲಸ ಮಾಡಿದರು. ನಂತರ ಸೀನಿಯರ್ ಸಿವಿಲ್ ಜಡ್ಜಾಗಿ ಬಡ್ತಿ ಹೊಂದಿದರು. ನಂತರ ಅವರು ಡಿಸ್ಟ್ರಿಕ್ಟ್ ಜಡ್ಜಾಗಿ ಬಡ್ತಿ ಹೊಂದಿದರು. ನಂತರ ಅವರು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆದರು. ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಸುಮಾರು 4 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದರು. ಮತ್ತು ನಂತರ ಅವರ ಪ್ರತಿಭೆ ಮತ್ತು ಅವರ ವ್ಯಕ್ತಿತ್ವ, ಅವರ ಒಂದು ವಿದ್ವತ್ತನ್ನು ಗುರುತಿಸಿ ಅವ್ರನ್ನ ಲಾ ಸೆಕ್ರೆಟರಿಯಾಗಿ ಸರ್ಕಾರ ನೇಮಿಸ್ತವ್ರನ್ನ. ಇನ್ನೊಂದು ಘಟನೆ ಹೇಳ್ಬೇಕಪ್ಪ ಅಂದ್ರೆ, ಅವರು ಮುನ್ಸಿಪ್ ಸೆಲೆಕ್ಟ್ ಆದಾಗ APP ಕೂಡ ಆಗಿ ಸೆಲೆಕ್ಟ್ ಆಗಿದ್ದರು. ಅಂದರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಕೂಡ ಅವ್ರು ಸೆಲೆಕ್ಟ್ ಆಗಿದ್ದರು. ನೋಡಿರಿ ಹೆಂಗಿರ್ತೈತಿ ಅಂದ್ರೆ ಜಸ್ಟಿನಿ. ಅವರು ಒಂದು ಹುದ್ದೆ ಬಯಸಿರಿ 2 ಹುದ್ದೆಗಳು. ಅದು APP ಅಂದರೆ ಕ್ಲಾಸ್ 2 ಹುದ್ದೆ, ಇದು ಸಿವಿಲ್ ಜಡ್ಜ್ ಅಂದರೆ ಮುನ್ಸಿಪ್ ಕ್ಲಾಸ್ 1 ಹುದ್ದೆ. 2 ಹುದ್ದೆಗಳು ಸೈಮಲ್ಟೇನಿಯಸ್ಲಿ ಬಂದವು. ಅವರು ಎರಡೂ ಬಂದಾಗ ಆ ಟ್ರೈನಿಂಗ್ ತೊಗೊಳ್ಬೇಕಾರೆ, ಮುನ್ಸಿಪ್ ಟ್ರೈನಿಂಗ್ ತೊಗೊಳ್ಬೇಕಾರೆ ಅವರು ನನಗೆ ಇದು ಬೇಡ, APP ಬೇಡ ಅಂತ ಬರ್ಕೊಟ್ರು. ಅದ್ರ ಮುಂದೆ ನೋಡಿರಿ ಹೆಂಗಾಯಿತು ಅಂದ್ರೆ, ಅವರು ಮುಂದೆ ಲಾ ಸೆಕ್ರೆಟ್ರಿ ಹಾಕಾರ. ಲಾ ಸೆಕ್ರೆಟ್ರಿ ಆದಾಗ ಅವ್ರನ್ನ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಮಾಡ್ತಾರೆ. ಇಡೀ ರಾಜ್ಯದ ಪ್ರಮುಖ ಇದು ಅದು ಹೆಡ್, ಅದು ಪ್ರಾಸಿಕ್ಯೂಷನ್ದೊಳಗೆ. ಅಂಥ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಿ 3 ತಿಂಗಳು ಕೂಡ ಅವರು ಕೆಲಸವನ್ನು ನಿರ್ವಹಿಸಿರ್ತಾರೆ. ಮತ್ತು ಲಾ ಸೆಕ್ರೆಟರಿಗೆ ಕೂಡ ಅವರು ಕೆಲಸವನ್ನು ನಿರ್ವಹಿಸಿ ಸಾಕಷ್ಟು ಸುಧಾರಣೆಯನ್ನು ನಮ್ಮ ಕಾನೂನು ಇಲಾಖೆಗೆ ತರ್ತಾರೆ. ಇನ್ನೊಂದು ಮುಖ್ಯವಾಗಿ ನಾವು ಹೇಳ್ಬೇಕಪ್ಪ ಅಂದ್ರೆ, ನಮಗೆ ಸ್ಯಾಲ್ರಿ ಬಗ್ಗೆ 2nd ನ್ಯಾಷನಲ್ ಪೇ ಕಮಿಷನ್ ಇಂಪ್ಲಿಮೆಂಟೇಷನ್ ಬಂದುತ್ತದು. ಅದನ್ನು ಲಾ ಸೆಕ್ರೆಟರಿಯವರೇ ಮಾಡಬೇಕಾಗಿತ್ತು, ಲಾ ಡಿಪಾರ್ಟ್ಮೆಂಟ್ನವರೇ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಅವರು ಕಷ್ಟಪಟ್ಟು ಅವರೆಲ್ಲ FD ಅವ್ರ ಕೂಡ ಮಾತಾಡಿ ಮತ್ತು AG ಆಫೀಸ್ನಾಗ ಮಾತಾಡಿ ಎಲ್ಲರೂ ಕೂಡ ಮಾತನಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತ ನ್ಯಾಯಾಧೀಶರಿಗೆ ಸರಿಯಾದ ರೀತಿಯಲ್ಲಿ ಆ ಒಂದು ಪೆನ್ಷನ್ ಸಿಗ್ತಕ್ಕಂಥ ಕೆಲಸವನ್ನು ಅವ್ರನ್ನ ಮಾಡಿಕೊಟ್ರು. ಹಾಗಾಗಿ ಪ್ರತಿಯೊಬ್ಬ ನಿವೃತ್ತ ನ್ಯಾಯಾಧೀಶರು ಅವರ ಒಂದು ಈ ಸೇವೆಯನ್ನು ನಾವು ಸದಾಕಾಲ ನೆನೆಸ್ಬೇಕಾಗ್ತತಿ. ಅವ್ರು ಇಲ್ಲದೇ ಇದ್ದಿದ್ರೆ ಏನಾಗುತ್ತೆ ಅನ್ನೋದು ವಿಚಾರ ಗೊತ್ತಿಲ್ಲ. ಆದರೆ ಅವರು ಮಾತ್ರ ಸಾಕಷ್ಟು ಕಷ್ಟವನ್ನು ವಹಿಸಿ ಇದನ್ನು ಮಾಡಿಕೊಂಡು ಎಲ್ಲರೂ ಕೂಡ ಸರಿಯಾದ ಹೊಂದಾಣಿಕೆ ಮಾಡಿಕೊಂಡು ಅವರು ಬೇಗನೆ ನಮಗೆ ಇದು ಅರಿಯರ್ಸ್ ಏನು ಬರೋದಿತ್ತು, ಆ ಅರಿಯರ್ಸ್ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನಿಮಗೆ ಗೊತ್ತೈತೇನಿಲ್ಲ, ಈ ಒಂದು ಮಾತು ಹೇಳ್ಬೋದು. ಆ ಟೈಮ್ನಾಗ ಎಲ್ಲ ನಿವೃತ್ತ ನ್ಯಾಯಾಧೀಶರಿಗೆ ಸುಮಾರು 50 ಲಕ್ಷದಿಂದ 80 ಲಕ್ಷ ಬಂತು ಹಣ. ಅದೆಷ್ಟು ಹೆಮ್ಮೆ ಅನ್ನಿಸ್ತೈತಿ. ದುಡ್ಡು ನಿವೃತ್ತಿ ಆದಮೇಲೆ ಮಕ್ಕಳಿಗೆ ಕಷ್ಟ ಇರ್ತದೆ, ನಿವೃತ್ತ ನ್ಯಾಯಾಧೀಶರಿಗೆ ಕಷ್ಟ ಇರ್ತೈತಿ. ಮಕ್ಕಳ ಎಜುಕೇಷನ್ ಸಲುವಾಗಿ, ಮದುವೆ ಸಲುವಾಗಿ, ಮನೆ ಕಟ್ಟೋದು ಇಂಥವೆಲ್ಲ ಇರ್ತವೆ. ಅದಕ್ಕೆ ಆ ಸಂದರ್ಭದಲ್ಲಿ ಅವರು ನಮ್ಮ ಸಂಗ್ರೇಶಿ ಸಾಹೇಬರು ಭಾಳ ಕಷ್ಟಪಟ್ಟು ಅದನ್ನು ಬಿಡುಗಡೆ ಮಾಡಿಸಿದ್ದರಿಂದ ಅದು ಜನರಿಗೆ ಭಾಳ ಉಪಯೋಗ ಆಯಿತು. ನಮ್ಮವ್ರನ್ನ ಒಡನಾಟ ಮೊದಲಿಂದನೂ ಚೆನ್ನಾಗಿತ್ತು. ಅವರು ನಾವು ವಯಸ್ಸಿನಲ್ಲಿ ಹಿರಿಯರು ಮತ್ತು ನಾವು ಲೇಟಾಗಿ ಜಾಬ್ ಸೇರಿದ್ವಿ. ಆದರೆ ಅವ್ರು ಹಾಗಲ್ಲ, 29 ವಯಸ್ಸಿಗೆ ಅವರು ನೌಕರಿ ಸಿಕ್ತು. ಆವಾಗಿನ ಟೈಮ್ನಾಗ 4 ವರ್ಷ ಪ್ರಾಕ್ಟೀಸ್ ಮಾಡ್ಬೇಕಂತ ಇತ್ತು, ಅಡ್ವೊಕೇಟ್ ಆಗಿ 4 ವರ್ಷ. ಈಗಿನ ಇದ್ರಾಗ ಹಂಗಿಲ್ಲ. ಈ ಮೊನ್ನೆ ಸುಪ್ರೀಂ ಕೋರ್ಟ್ನಾಗ 3 ವರ್ಷ ಅಂತ ಮಾಡಿದ್ದಾರೆ. ಆ ಟೈಮ್ನಾಗ ಕರಿತಕ್ಕದ್ದು ಕಡಿಮೆ, ಭಾಳ ಕಡಿಮೆ ಇತ್ತು. ಈ ಸಿವಿಲ್ ಜಡ್ಜ್ ಹುದ್ದೆಗಳಿಗೆ ಕಾಲ್ ಮಾಡ್ತಕ್ಕಂಥದ್ದು ಕಡಿಮೆ ಇರ್ತಿತ್ತು, ಯಾವಾಗೋ ಒಮ್ಮೆ ಅಪರೂಪಕ್ಕೆ ಬರೋದು. ಆದರೆ ಅವ್ರು ಹಾಗಲ್ಲ, ಅವ್ರದ್ದು ಲಕ್ಕಿ. ಅವರು 88ರ ಪ್ರಾಕ್ಟೀಸ್ ಮಾಡಿದರು, 93ಕ್ಕೆ ಜಡ್ಜ್ ಆದರು. ಮುಂದೆ 31 ವರ್ಷಗಳ ಕಾಲ ಸುದೀರ್ಘವಾಗಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದರು. ಇವರು ಲಾ ಸೆಕ್ರೆಟರಿ ಇದ್ರಲ್ಲ, ಇವರ ಒಂದು ಕಾರ್ಯ ತತ್ಪರತೆ, ಇವರ ವ್ಯಕ್ತಿತ್ವ, ಇವರ ಜಾಣ್ಮೆ, ಕೌಶಲ್ಯ ಇವನ್ನೆಲ್ಲ ಪರಿಗಣಿಸಿ ಇವ್ರಿಗೆ ಈ ಕರ್ನಾಟಕ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರನ್ನಾಗಿ ಸರ್ಕಾರ ನೇಮಿಸ್ತು. ಇದರ ಅವಧಿ 5 ವರ್ಷ. ಮತ್ತು ಇದಕ್ಕೇನು ಸ್ಟೇಟಸ್ ಏನೈತಲ್ಲ, ಹೈಕೋರ್ಟ್ ಜಡ್ಜ್ ಸ್ಟೇಟಸ್. ಇದು ಎಲೆಕ್ಷನ್ ಕಮಿಷನರ್ ಹುದ್ದೆ ಹೈಕೋರ್ಟ್ ಜಡ್ಜ್ ಸ್ಟೇಟಸ್. ಹಾಗಾಗಿ
ಅಲ್ಲಿ ಲಾಸ್ ಆಗಿದ್ದು ಇಲ್ಲಿ ಲಾಭ ಆಯ್ತು. ಆದರೆ ಇದು ಅಲ್ಲಿ ಹೈಕೋರ್ಟ್ನಾಗ ಕೂತ್ಕೊಂಡು ಅವ್ರು ಜಜ್ಮೆಂಟ್ ಬರೀತಿದ್ರು, ಇಲ್ಲಿ ಕೂಡ ಜಜ್ಮೆಂಟ್ ಬರೀತಾ ಇದ್ದಾರೆ. ಅನೇಕ ಇವತ್ತು ಸ್ಥಳೀಯ ಸಂಸ್ಥೆಗಳ ಡಿಸ್ಕ್ವಾಲಿಫಿಕೇಷನ್ ಆಗಲಿ, ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಆಗಲಿ, ಮತ್ತು ಚುನಾವಣೆಯ ಎಕ್ಸ್ಪೆಂಡಿಚರ್ ಆಗಲಿ, ಅವೆಲ್ಲ ಕೇಸ್ಗಳಿದ್ದರೆ ಇವ್ರ ಹತ್ರನೇ ಬರ್ತವೆ. ಇಲ್ಲಿ ಕೂಡ ಇವರು ಒಂದು ಭಾಗವಾಗಿ ಜಜ್ಮೆಂಟ್ ಬರೀತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇವತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸ್ತಕ್ಕಂಥ ಅಧಿಕಾರ ಅವ್ರ ಕೈಯಲ್ಲಿ ಐತಿ. ಇವತ್ತು ಅವ್ರು ಯಾವುದಾದ್ರೂ ಕ್ರಮ ಕೈಗೊಳ್ಬೋದು. ಇವತ್ತು ಆ ಸಂವಿಧಾನದಲ್ಲಿ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಗಳ ಕಾನೂನಿನಲ್ಲಿ ಇವರು ಇದು ಬ್ಯಾಲೆಟ್ ಪೇಪರ್ ಮುಖಾಂತರ ಆದರೂ ಚುನಾವಣೆ ನಡೆಸ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮಷಿನ್, ವೋಟಿಂಗ್ ಮಷಿನ್ ಮುಖಾಂತರ ಎಲೆಕ್ಷನ್ ನಡೆಸ್ಬೋದು. ಆ ಅಧಿಕಾರ ಇರ್ತಕ್ಕಂಥ ಚುನಾವಣಾ ಅಧಿಕಾರಿಗೆ ಮಾತ್ರ ಅವ್ರಿಗೆ ಬೇಕಾದ ನಿರ್ಣಯ ತಗೋಬೋದು. ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕೂ ಬರೋದಿಲ್ಲ. ಯಾಕಂದರೆ ಕಾನೂನುಗಳಲ್ಲಿ ಅವಕಾಶ ಇರೋದರಿಂದ ಯಾವ ರೀತಿಯಾಗಿ ಅವರು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ಅಧಿಕಾರ ಐತಿ. ಅಂಥ ವ್ಯಕ್ತಿ ಇವತ್ತು ನಿಜವಾಗಲೂ ಕೂಡ ಈ ಒಂದು ಅರ್ಹ ಸ್ಥಾನಕ್ಕೆ ಬಂದಿದ್ದಾರೆ. ಅವರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ. ಮೊದಲಿಂದಲೂ ಕೂಡ ಅವರು ಜನಸ್ನೇಹಿ, ಆತ್ಮೀಯರು. ಕಷ್ಟ ಅಂತ ಬಂದವ್ರಿಗೆ ಹಂಗೆ ಕಳಿಸಿದಾರಲ್ಲ ಅವ್ರು ನೋಡಿದರೆ ಅವ್ರಿಗೆ ಈಗಾದರೂ ಕೂಡ ಎಷ್ಟು ಜನ ಅವ್ರನ್ನ ಕೇಳ್ಕೊಂಡು ಕಷ್ಟ ಅದು ಇದು ಅಂತ ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದಂತೂ ಸಾಕಷ್ಟು ಜನ ಬರ್ತಾರೆ. ಎಲ್ಲರ ಕಷ್ಟಕ್ಕೆ ಮಿಡಿತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಸರ್ದು. ಮತ್ತು ಅದು ನನಗೆ ಗೊತ್ತಿದ್ದಂಗೆ ಅವ್ರ ಬಗ್ಗೆ ಆತ್ಮೀಯರಾಗಿರೋದ್ರಿಂದ ಅವ್ರು ಒಟ್ಟು 5 ಜನ ಅಣ್ಣ ತಮ್ಮಳು. ಅವ್ರ ತಮ್ಮಂದಿರು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ನಿಮಗೆ ಗೊತ್ತೈತೇನಿಲ್ಲೋ, ಅವ್ರ ತಮ್ಮ ಒಬ್ಬರಿಗೆ ಡಿಸ್ಟಿಕ್ ಜಡ್ಜ್ ಆಗಿದ್ದಾರೆ. ಇನ್ನೊಬ್ಬ ಬ್ರದರು ಅಲ್ಲಿ ಧಾರವಾಡದಲ್ಲಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದಾರೆ. ಇನ್ನಿಬ್ಬರು ಬ್ರದರು, ಆ ತಮ್ಮಿಂದರು ಅವರು ಅಲ್ಲಿ ಊರಲ್ಲಿನೇ ಕೃಷಿ ಮಾಡಿಕೊಂಡು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಮತ್ತು ಇವರು ಮಕ್ಕಳ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಈ ಮಗಳು ರೋಹಿಣಿ ಅಂತ ನಮ್ಮ ಮಗಳ ಕ್ಲಾಸ್ಮೇಟ್. ನಮ್ಮ ಮಗಳ ಹೆಸರು ರಶ್ಮಿ. ಅವರು ಕೂಡ ಕ್ಲಾಸ್ಮೇಟು. ಅವರು ಮುಂದೆ MSc LLB ಪದವಿ ಪಡೆದುಕೊಂಡು ಮದುವೆ ಆದರು. ಈಗ ಅವರು ನಮ್ಮ ಸಂಗ್ರೇಶ್ ಸಾಹೇಬ್ರು ಅಳಿಯರು ಯಾರಪ್ಪ ಅಂದ್ರೆ ಬಾದಾಮಿಯ ಹಾಲಿ MLA ಭೀಮಸೇನ್ ಚಿಮ್ಮನಕಟ್ಟಿಯವರು. ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರು ರಾಜಕೀಯವಾಗಿ ಕೂಡ ಅವರು ಸಂಬಂಧವನ್ನು ಬೆಳೆಸಿದ್ದಾರೆ. ಅವರು ಸಂತೃಪ್ತ ಜೀವನ ಅವ್ರದ್ದು ಸಂಗ್ರೇಶ್ ಸಾಹೇಬರು. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಒಳ್ಳೆತನ, ಒಳ್ಳೆಯ ಗುಣ, ಮೃದುತ್ವ, ವ್ಯಕ್ತಿತ್ವ, ಇದರಿಂದ ಅವರು ಎಲ್ಲರಿಗೂ ಬೇಕಾಗಿದ್ದಾರೆ. ಅಂಥವರು ಇವತ್ತು ಚುನಾವಣಾಧಿಕಾರಿಯಾಗಿ, ಚುನಾವಣಾ ಮುಖ್ಯ ಆಯುಕ್ತರಾಗಿ ರಾಜ್ಯಾದ್ಯಂತ ಅಡ್ಡಾಡಿ ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಮುಂದೆ ಬರ್ತಕ್ಕಂಥ GB ಎಲೆಕ್ಷನ್ ನಡೆಸಲು ಈಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.